ಹಿರಿಯ ಕಲಾವಿದರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ ಹಾಗೆ ಎಲ್ಲ ಪ್ರೇಕ್ಷಕರಿಗೆ ಎಲ್ರಿಗೂ ನಮಸ್ಕಾರ. ನಾನು 1 ನಿಮಿಷ ಮುಗಿಸ್ಬಿಡ್ತೀನಿ. ಅಣ್ಣ ಇಂಡಸ್ಟ್ರಿಗೆ ಒಂದು 50 ವರ್ಷ ಆಗಿದೆ, ನನ್ನ ಏಜ್ ಬಂದು 35 ವರ್ಷ. ಸೊ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಆದರೆ ನಮಗೆ ಅವರ ಚಿತ್ರಗಳು ತುಂಬ ಇನ್ಸ್ಪೈರ್ ಮಾಡಿದಂಥ ಚಿತ್ರಗಳು ಒಂದು ಸಿಂಹದ ಸೈನ್ಯ, ಮುತ್ತಿನ ಹಾರ, ಹಾಗೆ ಬಂಧನ. ಮ್ಯಾಮ್ ನಮಸ್ಕಾರ. ಲವ್ಲಿ, ಹೃತ್ಪೂರ್ವಕ ಧನ್ಯವಾದಗಳು. ಒಂದ್ ರೀತಿ ಗುರುವಿನ ಸಾಧನೆಯನ್ನ ಸಂಭ್ರಮಿಸ್ತಿರುವಂತಹ ಈ ಸಂದರ್ಭದಲ್ಲಿ ಓರ್ವ ದೊಡ್ಡ ನಟನಾಗಿ ಅಲ್ಲ, ನಾನವರ ಶಿಷ್ಯ ಅನ್ನೋ ಭಾವದಲ್ಲಿ ಮಾತಾಡೋದಿದೆಯಲ್ಲ, ಇದು ಆಕ್ಚುಲಿ ಚೆನ್ನಾಗಿರೋದು. ತುಂಬಾ ಖುಷಿ ಅನ್ಸುತ್ತೆ. ಅವರು ಸದಾ ಬಾಗ್ತಾ ಮುಂದೆ ನಡೀತಿರೋದು ನಮ್ಗೆ ಹೆಮ್ಮೆಯನ್ನು. ಇಡೀ ಭಾರತದಲ್ಲಿ ನಮ್ಮ ಕನ್ನಡದ ಕೀರ್ತಿ ಪತಾಕೆ ಹಾರಿಸ್ತಿದ್ದಾರೆ ಅನ್ನೋದೇ ಖುಷಿಯ ಸಂಗತಿ. ಅರ್ಜುನ್ ಸರ್, ಇಟ್ ಮೀನ್ಸ್ ಅ ಲಾಟ್. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಧ್ರುವ ಅವ್ರಿಗೂ ಕೂಡ ವಿಶೇಷವಾದ ವಂದನೆಗಳನ್ನ ಸಮರ್ಪಿಸ್ತಾ, ಇನ್ನು ಸ್ವಲ್ಪ ಹೊತ್ತು ಆದ್ರೆ ಖಂಡಿತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ಕೇಳ್ಕೊಳ್ತಾ, ಈಗ ಶ್ರೀನಿವಾಸ್ ರವರು ಈಗ ಬಾಬು ಸರ್ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡ್ತಾ ಶುಭಾಶಯವನ್ನ ತಿಳಿಸ್ತಿದ್ದಾರೆ.
ಎಲ್ರಿಗೂ ನಮಸ್ಕಾರ. ನಿನ್ನೆಯಿಂದ ಫೋನ್ ಮೇಲೆ ಫೋನು, ರಾಜೇಂದ್ರ ಸಿಂಗ್ ಬಾಬು ಪ್ಲೀಸ್ ಕಮ್, ಈ ಕಡೆ ಕೃಷ್ಣೇಗೌಡರು, ಆ ಕಡೆ ಅನಂತು ಸರ್, ನೀವು ಇನ್ವಿಟೇಷನ್ ಕೊಟ್ಟು ನನ್ನ ಕರೆದ್ರೆ ನಾನು ಚಿಕ್ಕವನಾಗ್ಬಿಡ್ತೀನಿ ಸರ್. ಯು ಆರ್ ಇನ್ಸ್ಪಿರೇಷನ್ ಸರ್. ನಾನು ಕುಲಗೌಡ ಫಸ್ಟ್ ಸಿನಿಮಾ ಆ್ಯಕ್ಟ್ ಮಾಡಿದ್ದು ಅಂತ ಎಲ್ಲರಿಗೂ ಗೊತ್ತು, ಚಿಕ್ಕ ಹುಡುಗನಾಗಿದ್ದಾಗ. ಬಟ್ ನನಗೆ ಫಸ್ಟ್ ನನ್ನ ಕೂರಿಸಿ ಒಂದು ಸಿಲೋಟಲ್ ಫೋಟೋ ತೆಗೆದಿದ್ದು ಎಸ್ ವಿ ರಾಜೇಂದ್ರ. ಅದೇನು ನೋಡಿದ್ರೆ ನನ್ನಲ್ಲಿ ಗೊತ್ತಿಲ್ಲ, ಬಟ್ ಅವತ್ತು ಅವ್ರು ಕೂರಿಸಿ ಒಂದು ಫೋಟೋ ತೆಗೆದು ಇವತ್ತಿಗೂ ನೆನಪಿದೆ. ಆ ಫೋಟೋ ನನ್ನ ಹತ್ರ ಇಲ್ಲ, ಬಟ್ ಐ ಕ್ಯಾನ್ ಸ್ಟಿಲ್ ರಿಮೆಂಬರ್ ನೀವು ವೇರಿಂಗ್ ಈ ಥರ ಒಂದು ಕ್ಯಾಪ್ ಹಾಕೊಂಡು ಪ್ರೀಮಿಯರ್ ಸ್ಟುಡಿಯೋಲ್ಲಿ ಕೂರಿಸಿ ಒಂದು ಫೋಟೋ ತೆಗೆದ್ರಿ ಸರ್. ನಿಮ್ಮನ್ನು ನೋಡಿದ್ರೆ ಒಂಥರ ರಾಯಲ್ ಫಿಗರ್ ಸರ್ ನೀವು. ಆ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್ಕಲ್ಲಿ ನೀವು ಯಾವತ್ತೋ ಹೀರೋ ಆಗಬೇಕಾಗಿತ್ತು, ಆದರೆ ನೀವು ಹೀರೋಗಳನ್ನ ತಯಾರು ಮಾಡೋ ಕೆಲಸ ತಗೊಂಡ್ರಿ. ಅದಕ್ಕಿಂತ ಇನ್ನೇನು ಮಾಡೋಕ್ಕಾಗುತ್ತೆ ನೀವು? ಮತ್ತೆ ಮತ್ತೆ ಸೆಲೆಬ್ರೇಟ್ ಮಾಡೋದು, ಇಂಥ ವ್ಯಕ್ತಿಗಳನ್ನ ಸೆಲೆಬ್ರೇಟ್ ಮಾಡಬೇಕು, ಸಿನಿಮಾನ ಸೆಲೆಬ್ರೇಟ್ ಮಾಡಬೇಕು, ಇಂಥ ಪ್ಯಾಷನ್ ಇರೋರನ್ನ ಸೆಲೆಬ್ರೇಟ್ ಮಾಡಬೇಕು. ಮನುಷ್ಯ ಸೋಲೋದು ಸಿನಿಮಾ ಸೋತಾಗಲ್ಲ, ಅವನು ಸೋತಾಗ ಅಕ್ಕಪಕ್ಕ ಇರೋರು ಅವನ್ನ ನೋಡೋ ರೀತಿಯಿಂದಲೇ ಜಾಸ್ತಿ ಸೋಲೋ. ವಾಟ್ ಎವರ್ ಇಟ್ ಈಸ್. ನಾನು ಒಂದು ಮಾತು ಇವತ್ತು ಹೇಳಲೇಬೇಕಂತ ಅನಿಸಿದ್ದು ನನಗೇನೆಂದರೆ, ನಿಮ್ಗೆ ಲೈಫ್ ಏನು ಕೊಟ್ಟಿದ್ದೀನೋ ಗೊತ್ತಿಲ್ಲ ಸರ್, ಸಿನಿಮಾ ನಿಮಗೆ ಕೊಟ್ಟಿರೋದು ತುಂಬ ಕಡಿಮೆ. ಯು ಡಿಸರ್ವ್ ಮೋರ್ ದೆನ್ ವಾಟ್ ಯು ಆರ್ ಆ್ಯಕ್ಚುಲಿ. ನಾವೆಲ್ಲ ಏನಾದ್ರು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀವಿ ಅಂದರೆ ಇವ್ರನ್ನ ನಾನು ಚಿಕ್ಕ ವಯಸ್ಸಿಂದ ಇವ್ರ ತೊಡೆ ಮೇಲೆ ಕೂತು ಬೆಳೆದಿದ್ದೀನಿ. ಬಟ್ ಏನು ಸಿನಿಮಾ ನಾನು ಮಾಡೋದು, ಪ್ರೇಮ್ ಲೋಕ ಮಾಡಿದಾಗಲೂ ಸರಿ, ಯಾವ ಸಿನಿಮಾ ಮಾಡಿದಾಗಲೂ ಸರಿ, ರವಿ ಅದೇನು ಶಾರ್ಟ್ ತೆಗೆದಿದ್ಯಾ ಕಣ, ಅದೇನು ಸಿನಿಮಾ ತೆಗೆದಿದ್ಯಾ ಕಣ ಅಂತ ಏನಾದರೆ ಮನಸ್ಫೂರ್ತಿಯಾಗಿ ಇವತ್ತರೂ ಹೊಗಳಿಕೆಯಲ್ಲೇ ಬಂದಿದ್ರೆ ಅದು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು. ನಾನು ಏನು ಕನ್ಸ್ಕೊಂಡ್ರಿ ಇವರು ಅವತ್ತು, ಇವ್ರು ಸಾಧ್ಯನೇ ಇಲ್ಲ ಇವರು ಅವತ್ತು. ಇವ್ರು ಗಂಡ ಬೇರಿಂದ ಮಾಡೋಕ್ಕೆ ನಮ್ಮ ಮನೆಗೆ ಬಂದಿರೋರು, ಅವತ್ತಿಗೆ ಕೋಟಿಗಟ್ಟಲೆ ದುಡ್ಡು ಕೇಳೋರು, ಸಾಲ ಕೇಳೋರು. ಇವ್ರು ನಂತರನೇ ನನ್ನಿಂತ ಜಾಸ್ತಿ ಸಾಲ ಮಾಡ್ಕೊಂಡೇ ಬಂದವರು. ಕೆಲವು ಸಿನಿಮಾ ಹೆಂಗೆ ಮಾಡಬೇಕು ಅಂದರೆ ಬರೀ ಗೆದ್ದವ್ರಿಂದ ಹೋಗಿ ಸಿನಿಮಾ ಮಾಡೋದಲ್ಲ. ಇಂಥವ್ರಿಗೆ ಸುಮ್ಮನೆ ಆದ ಸಿನಿಮಾ ಕೊಡೋದು, ಅದೇ 5 ಕೋಟಿ ಸೋತ್ರು ಚಿಂತೆ ಇಲ್ಲ, ಸಿನಿಮಾ ಮಾಡೋಕ್ಕೆ ಯುನೀಕ್ ಪೀಪಲ್ ಟು ಸೆಲೆಬ್ರೇಟ್. ಇವ್ರು ಕನಸು ಕೊಟ್ಟವರು, ಡ್ರೀಮ್ ಮರ್ಚೆಂಟ್ ಅನ್ನೋದು ಎಷ್ಟೋ ಜನ ಕನಸು ಕೊಟ್ಟವರು, ಎಷ್ಟೋ ಜನಕ್ಕೆ ಜೀವನ ಕೊಟ್ಟವರು. ನಾವೆಲ್ಲ ಕನಸ್ಕೊಂಡಿದ್ದೀವಿ ಅಂದರೆ ನಮ್ಮ ಜೀವನದಲ್ಲಿ ಇವ್ರದ್ದೊಂದು ಪಾಲಿದೆ. ಇವ್ರ ಫ್ಯಾಮಿಲಿ ಜೊತೆ ನಾವು ಇವರು ಕೂಡ ಆಯ್ತು. ಇವರು ಕೂಡ ಸಿನಿಮಾನೇ ಜೀವನ ಅನ್ಕೊಂಡು ಬಂದವರು ಇವ್ರು, ಇಡೀ ಫ್ಯಾಮಿಲಿ. ನನ್ನ ಇವ್ರ ಮನೆಯವರು ಎಲ್ಲರೂ ನನಗೆ ಬಾಯಿಲ್ ಬೇಳೆ ಮೇಕ್ ಪ್ರಾಫಿಟ್, ಬಾಯಿಲ್ ಬೇಳೆ ಮೇಕ್ ಪ್ರಾಫಿಟ್ BBMP ಹಾಕಿ ಸರ್. ದುಡ್ಡು ಬರ್ಬೇಕು ಸರ್ ನಿಮಗೆ, ನಿಮ್ಮ ಕನಸುಗಳಿಗೆ ಆ ದುಡ್ಡು ಬೆಂಬಲ ಸರ್. ಇಬ್ಬರು ಒಂದೇ ಏನು ವ್ಯತ್ಯಾಸ ಇಲ್ಲ. ಇಬ್ರು ಒಂದೇ ಟೋಣಿ, ಇಬ್ರು, ಅವನು ಗ್ಯಾಮ್ಲರ್, ನಾನು ಗ್ಯಾಮ್ಲರ್. ಸುಹಾಸಿನಿ ಬರ್ತಿದ್ದ ಹಾಗೆ ಗೌರವ ಸಮರ್ಪಿಸ್ತಾ ಇದ್ದಾರೆ. ಇಷ್ಟು ಬ್ಯೂಟಿಫುಲ್ ಆಗಿ ಒಬ್ರು ಹೀರೋಯಿನ್ ಅನ್ನ ಹೀಗೆ ತೋರಿಸಬಹುದಾ ಅಂತ ಅಷ್ಟು ಚಂದ ಕಾಣಿಸ್ತಿದ್ರು ಕೂಡ ಸುಹಾಸಿನಿ ಮೇಡಮ್ ಅವರು. ಮುತ್ತಿನ ಹಾರ ಇರ್ಬೋದು, ಬಂಧನ ಇರ್ಬೋದು, ಲವ್ಲಿ. 5ನೇ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಮ್ಮಿಕೊಂಡಿರುವ SVR 50ರ ಸಮಾರೋಪ ಸಮಾರಂಭದ ಕಾರ್ಯಕ್ರಮಗಳನ್ನ ಬೆಳಿಗ್ಗೆಯಿಂದ ತಾವೆಲ್ಲರೂ ಇಲ್ಲಿ ಆಸ್ವಾದಿಸಿದ್ದೀರಿ. ಈಗ ವೇದಿಕೆ ಕಾರ್ಯಕ್ರಮ ಮತ್ತು ಗೌರವ ಸಮರ್ಪಣೆ ನಾವೆಲ್ಲರೂ ಸಜ್ಜಾಗಿದ್ದೇವೆ. ಇಂತಹ ಅಭೂತಪೂರ್ವ ಕಾರ್ಯಕ್ರಮ ಸಮಾರೋಪವನ್ನು ಉದ್ಘಾಟಿಸಲು ಬರಬೇಕಾಗಿದ್ದ ನಮ್ಮೆಲ್ಲರ ನೆಚ್ಚಿನ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳು, ಘನತೆವೆತ್ತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಅನುಪಸ್ಥಿತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ನಡೀತಾ ಇದೆ. ಮಂಗಳೂರಲ್ಲಿದ್ದಾರವರು, ಹೊರಟಿದ್ದೀನಿ ಬರ್ತೀನಿ ಅನ್ನುವ ಭರವಸೆಯನ್ನ ಕೂಡ ಕೊಟ್ಟಿದ್ರು. ಆದರೆ ಕಾರ್ಯಕ್ರಮದ ಒತ್ತಡಗಳಿಂದ ಅವರು ಈ ಸಂಜೆ ಈ ಸುಂದರ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಈ ವೇದಿಕೆಯಲ್ಲಿ ಉಪಸ್ಥಿತರಿಲ್ಲ. ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ SVR 50ರ ಸ್ವಾಗತ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾವು ಕೋರ್ತೇವೆ. ಉತ್ತಮ ಲೇಖನಗಳು, ಮನಸೆಳೆಯುವ